ರಾಜ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ಬಳಿಕ ಶಿಗ್ಗಾವಿ ಕ್ಷೇತ್ರ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ ಈಗ ಅವರು ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಅನ್ನುವ ಚಿಂತೆ ಶುರುವಾದಾಗ ಬಿಜೆಪಿ ಪಾಳ್ಯದಲ್ಲಿ ಇಬ್ಬರು ಮಾಜಿ ಸಿಎಂಗಳು ಈಗ ಫೈಟನ್ನು ಮಾಡ್ತಾರೆ. ನಮ್ಮ ಮಗನಿಗೆ ಕೊಡಬೇಕು, ನಮ್ಮ ಮಗನಿಗೆ ಕೊಡಿಸ್ಬೇಕು ಅಂತೇಳಿ. ಒಂದು ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಅವರ ಪುತ್ರನಿಗೆ ಕೊಡಿಸೋದಕ್ಕೆ ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಸಂಕಲ್ಪಿಗೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಕೂಡ ಅವರ ಪುತ್ರ ಭರತ್ಗೆ ಟಿಕೆಟನ್ನು ಕೊಡಿಸೋದಕ್ಕೆ ಒಂದಷ್ಟು ಫೈಟನ್ನು ಮಾಡ್ತಿದ್ದಾರೆ. ಬಿ ಜೆ ಪಿ ಪಾಳ್ಯದಲ್ಲೇ ಹೀಗೇನಾ ಅಂತೇಳಿ ಪ್ರಶ್ನೆ ಉದ್ಭವ ಆಗ್ತದೆ. ಕಾಂಗ್ರೆಸ್ನಲ್ಲೂ ಕೂಡ ಫೈಟ್ ಇದೆ. ಆ ಕಡೆ ಅಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಕೊಡಬೇಕು ಟಿಕೆಟ್ ಅಂತೇಳಿ, ಇಲ್ಲ ಈ ಬಾರಿ ಲಿಂಗಾಯತ ಸಮುದಾಯದವ್ರು ಕೊಡಬೇಕು ಅಂತೇಳಿ ಅಲ್ಲಿ ಫೈಟ್ ನಡೀತಾ ಇದ್ದಾರೆ ಕಾಂಗ್ರೆಸ್ ಪರದಲ್ಲಿ. ಈ ಕಡೆ ಬಿ ಜೆ ಪಿ ಪಾಳ್ಯದಲ್ಲಿ ಮಾಜಿ ಸಿಎಂಗಳ ಪುತ್ರರು ಕಣಕ್ಕಿಳಿಯೋದಕ್ಕೆ ಲಾಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ತಗೊಳ್ಳೋಣ. ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಈಗ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ವಿಚಾರವನ್ನ ನಾವು ಬದಿಗಿಟ್ಟು ಯೋಚನೆ ಮಾಡಿದಾದ್ರೆ, ಬೊಮ್ಮಾಯಿ ಅವರ ಉತ್ತರಾಧಿಕಾರಿ ಅಂತ ಭರತ್ ಅಲ್ಲಿ ಅಖಾಡಕ್ಕಿಳಿಬಹುದು ಅನ್ನೋ ಲೆಕ್ಕಾಚಾರ. ಅಂದ್ರೆ ಬೊಮ್ಮಾಯಿ ಅವರಿಲ್ಲ ಅಂದ್ರೆ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಅಖಾಡಕ್ಕಿಳಿ. ಈ ಸಂಕಲ್ಪ ಹೇಗೆ ಎಂಟ್ರಿ ಆದ್ರೆ ಇಲ್ಲಿ ಶಿಗ್ಗಾವಿ ಕ್ಷೇತ್ರಕ್ಕೆ? ನಿಜಕ್ಕೂ ಶ್ರೀಪಾದ್, ಈ ಶಿಗ್ಗಾವಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಶೆಟ್ಟರ್ ಮತ್ತು ಬೊಮ್ಮಾಯಿ ವರ್ಷ ಅನ್ನೋ ರೀತಿಯಲ್ಲಿ ನಡೀತಾ ಇರುವಂತದ್ದು. ಸದ್ಯಕ್ಕೆ ಸಾಕಷ್ಟು ಜನ ಏನು ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು ಟಿಕೆಟ್ ನನಗೆ ಬೇಕು ಅನ್ನೋ ಒಂದು ಚಿತ್ರದಲ್ಲಿ ಒಂದ್ ಕಡೆ ನಡೆಸ್ತಾ ಇದ್ರೆ, ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ಲಾಬಿ ನಡೀತಾ ಇರುವಂತದ್ದು. ಆದ್ರೆ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ಬೋದು ಸದ್ಯಕ್ಕೆ ರಾಜಕೀಯ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ನಂತರ ಉತ್ತರಾಧಿಕಾರಿ ಯಾರು? ಯಾಕಂದ್ರೆ ಯಾರು ಕೂಡ ಬೊಮ್ಮಾಯಿ ಅವರ ರೀತಿಯಲ್ಲಿ ಮುಖಂಡತ್ವವನ್ನು ಬೆಳೆಸ್ಕೊಂಡು ಬರಲಿಲ್ಲ ತಾಲೂಕಿನಲ್ಲಿ. ಇದೀಗ ನೋಡಿದ್ರೆ ಒಂದ್ ಕಡೆಗೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಟಿಕೆಟ್ ಆಕಾಂಕ್ಷಿ ಹೌದಾ ಅಂತ ಬೊಮ್ಮಾಯಿನವರು ಕೇಳಿದ್ರೆ, ಕಳೆದ ಬಾರಿ ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಮೊದಲು ಅದೇ ರೀತಿಯಾಗಿ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಹೋದ್ರು. ನಿನ್ನೆ ಕೂಡ ಮಾಧ್ಯಮದ ಪ್ರಶ್ನೆ ಕೇಳಿದ್ರೆ, ಇಲ್ಲ ನನ್ನ ಮಗನಿಗೆ ನಾನು ಯಾವುದೇ ರೀತಿ ಆಕಸ್ಮಿಕವಾಗಿ ಉತ್ತರವನ್ನು ಕೊಡೋದಿಲ್ಲ, ಆಕಸ್ಮಿಕ ಪದ ಬರೋದೇ ಇಲ್ಲ, ಹೈಕಮಾಂಡ್ ನಿರ್ಧಾರ ಅಂತಕ್ಕಂಥ ಮಾತುಗಳನ್ನ ಆಡ್ಕೊತ ಬಂದಿದ್ರು. ಆದ್ರೆ ಇದೀಗ ಒಂದ್ ಕಡೆಗೆ ಜಗದೀಶ್ ಶೆಟ್ಟರ್ ವರ್ಸಸ್ ಬೊಮ್ಮಾಯಿ ಅನ್ನೋ ರೀತಿಯಾಗಿದೆ. ಅವರ ಮಗಳು ಕೂಡ ಸಂಕಲ್ಪವೂ ಕೂಡ ಶಿಗ್ಗಾವಿ ಟಿಕೆಟ್ ಅನ್ನು ನೀಡಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಮಾತುಕತೆ ಆಗ್ತಿರುವಂತದ್ದು. ಮತ್ತೊಂದ್ ಕಡೆಗೆ ಫೇಸ್ಬುಕ್ ನಲ್ಲಿ ವಾರ್ ಕೂಡ ನಡೀತಾ ಇರುವಂತದ್ದು, ಯಾರ ಪುತ್ರಗೆ ಟಿಕೆಟ್ ಅನ್ನುವಂತ ಒಂದು ವ್ಯವಸ್ಥೆ ನಡೀತಾ ಇರುವಂತದ್ದು. ಅದಲ್ಲದೆ ಬಿಜೆಪಿಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದು ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿ ಕಾದುಕೊಳ್ತಿರುವಂತದ್ದು. ಸಾಕಷ್ಟು ಜನ ಈಗಾಗಲೇ ಹೈಕಮಾಂಡ್ ನ ಟಚ್ ಮಾಡ್ಲಿಕ್ಕೆ ಮಾತುಕತೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಿರುವಂತದ್ದು. ಅದ್ರ ಜೊತೆಗೆ ಭರತ್ ಬೊಮ್ಮಾಯಿ ಕೂಡ ಕೇಳಿದ್ರೆ ನೋಡೋಣ, ಮುಂದೆ ನೋಡೋಣ ಅಂತಕ್ಕಂಥ ಮಾತು ಕೂಡ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಳಿದ್ರೆ ಇದೀಗ ಅವ್ರು ಹೇಳ್ತಾರಂತದ್ದು. ಸದ್ಯಕ್ಕೆ ಆ ರೀತಿಯ ಪ್ರಶ್ನೆ ಉಲ್ಬಣಿಸಲ್ಲ. ಸಾಕಷ್ಟು ಜನ ಇದ್ದಾರೆ. ಹೈಕಮಾಂಡ್ ಮತ್ತು ಏನು ತೀರ್ಪು ಇರುತ್ತೆ, ಯಾರು ಬರ್ತಾರೆ, ಯಾರು ಕೇಳ್ತಾರೆ, ನಮ್ಮ ಸರ್ಕಾರದಲ್ಲಿ, ನಮ್ಮ ಪಕ್ಷದಲ್ಲಿ, ಬಿಜೆಪಿ ಪಕ್ಷದಲ್ಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೊಳುತ್ತೆ, ಅವ್ರಿಗೆ ಮಾತ್ರ ಟಿಕೆಟ್ ಅನ್ನ ಕೊಡುವಂತ ವ್ಯವಸ್ಥೆ ನೋಡುತ್ತೆ ಅಂತಕ್ಕಂಥ ಮಾತುಕತೆ ಕಳೆದ ಬಾರಿಯಿಂದ ಹೇಳ್ತಾರೆ ಬಂದಿದ್ದಾರೆ. ಆದ್ರೆ ಇದೀಗ ಜಗದೀಶ್ ಶೆಟ್ಟರ್ ಹೊಸ ಬೊಮ್ಮಾಯಿ ಪುತ್ರ ಇಬ್ಬರಿಗೆ ಅಂದ್ರೆ ಒಂದ್ ಕಡೆ ಸಂಕಲ್ಪ, ಮತ್ತೊಂದ್ ಕಡೆಗೆ ಓಕೆ ಮಾರುತಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಸಫಾರಿಗೆ ಅಂತ ಹೋಗ್ತಾರೆ. ಆಗ ಒಂಟಿ ಸಲಗ ಸಫಾರಿಯನ್ನು ನೋಡಿ ಸಫಾರಿಯವ್ರ ಮೊಬೈಲಲ್ಲಿ ಕ್ಲಿಕ್ಕಿಸ್ತಾ ಇರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ಒಂದು ತಪ್ಪಿದೆ. ದಮ್ಮನಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಇದೆ. ಒಂಟಿ ಸಲಗ ನಿಂತಿರುತ್ತೆ, ಅದನ್ನು ನೋಡೋದಕ್ಕೆ ಅಂತೇಳಿ ಸಫಾರಿ ವಾಹನವನ್ನು ಚಾಲಕ ನಿಲ್ಲಿಸ್ತಾನೆ. ನಿಲ್ಸಿದೆ ತಡ, ನೋಡ್ತಾ ಇದ್ದಂತೆ ಗಜರಾಜ ಹಿಂಬಾಲಿಸ್ಕೊಂಡು ಬರ್ತಾನೆ. ದೃಶ್ಯ ನೋಡಿ.